ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೀವು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋದಾಗ ನೀವು ಹೇಗಿರ್ಬೇಕಾಗತ್ತೆ, ಅದು ತುಂಬಾ ಮುಖ್ಯ ಆಗತ್ತೆ. ಯಾರೋ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋದಾಗ ನಾವು ನಮ್ಮ ಗ್ರೋತ್ ಸೈಡ್ ಆಗ್ಲಿ ಅಥವಾ ಅವ್ರ ಮುಂದೆ ಬದುಕೋದಾಗ್ಲಿ ಇದು ತುಂಬಾ ಮುಖ್ಯ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಮುಂದೆ ತುಂಬಾ ಸಣ್ಣವರಾಗ್ಬಿಡ್ತೀವಿ ಅಂಡ್ ಲೈಫ್ ಎಲ್ಲೋ ಒಂದ್ ಕಡೆ ನಾವೇನ್ ಅನ್ಕೊಳ್ತೀವಿ ಆ ದಿಕ್ಕಲ್ಲಿ ಹೋಗ್ತಾ ಇರಲ್ಲ, ಬೇರೆ ಇನ್ನೆಲ್ಲೋ ಹೋಗುತ್ತೆ. ಸೊ ಅದಕ್ಕೆ ಈ ಒಂದು ವಿಡಿಯೋ ಒಳಗಡೆ ನಿಮ್ಗೆ 5 ಟಿಪ್ಸ್ ನ ಶೇರ್ ಮಾಡ್ತೀನಿ. ಒಬ್ಬ ವ್ಯಕ್ತಿ ಬಿಟ್ಟು ಹೋದಾಗ ನಾವ್ ಹೇಗಿರ್ಬೇಕಾಗತ್ತೆ ಅನ್ನೋದು ತುಂಬಾ ಮುಖ್ಯ ಇರುತ್ತೆ, ರೈಟ್? ಸೊ ವಿಡಿಯೋ ಕೊನೆ ತನಕ ನೋಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ. ನೀವು ನೋಡಿದ್ಮೇಲೆ ನಿಮ್ ಮನಸ್ಸಿಗೆ ಏನು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಿಕಾಸ್ ನೀವೇನ್ ಕಮೆಂಟ್ ಮಾಡ್ತೀರಿ ಪ್ರತಿ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಂಡ್ ಅದು ನಮ್ಗೆ ಒಂದು ಒಪಿನಿಯನ್ ಕೊಟ್ಟ ಹಾಗಿರುತ್ತೆ. ಲೈಕ್ ಮಾಡೋದ್ರಿಂದ ಬೂಸ್ಟ್ ಕೊಟ್ಟಾಗಿರುತ್ತೆ ವಿಡಿಯೋಗೆ. ಫಸ್ಟ್ ಪಾಯಿಂಟ್, ಅವ್ರ ಮುಂದೆ ನಗ್ನಗ್ತಾ ಇರಿ. ನೋಡಿ, ಯಾರೋ ಒಬ್ಬ ವ್ಯಕ್ತಿ ನಿಮ್ಗೆ ಬಿಟ್ಟು ಹೋದಾಗ ಆ ವ್ಯಕ್ತಿಗೆ ನೀವು ಬೇಡ ಅಂತಾನೆ ಅವ್ರು ಬಿಟ್ಟು ಹೋದ್ಮೇಲೆ ನೀವು ಅವರೇ ಬೇಕು ಅಂತ ಅಳ್ತಾ ಕೂತ್ಕೋಬಾರ್ದು. ಯಾಕಂದ್ರೆ ಪ್ರೀತಿ ಪರಸ್ಪರವಾಗಿರ್ಬೇಕು ಯಾವುದೇ ಕಾರಣಕ್ಕೂ, ರೈಟ್? ಸೊ ಆ ವ್ಯಕ್ತಿ ನೀವು ಬೇಡ ಅಂದ್ಮೇಲೆ ಅವ್ರ ಪಾಟಿಗೆ ಅವ್ರು ಬಿಟ್ಬಿಡಿ ಅಂಡ್ ಅವ್ರಿಗೋಸ್ಕರ ಅಳೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ನೀವು ಅವ್ರ ಮುಂದೆ ನಗ್ನಗ್ತಾ ಇರ್ಬೇಕಾಗತ್ತೆ. ಬಿಕಾಸ್ ನಿಮ್ ಲೈಫ್ ನಿಮಗೆ ಯಾರೋ ಇಷ್ಟಪಡ್ತಾ ಇಲ್ಲ ಅಂದ್ಮೇಲೆ, ಯಾರು ಇಷ್ಟಪಡದವ್ರಿಗೋಸ್ಕರ ಅಳ್ಬೇಡಿ, ನಿಮ್ಮನ್ನ ಇಷ್ಟಪಡೋರ್ಗೋಸ್ಕರ ನೀವು ಇಷ್ಟಪಡ್ಬೇಕಾಗತ್ತೆ. ನೀವು ನಗ್ನಗ್ತಾ ಚೆನ್ನಾಗಿದ್ದವಾಗ ಏನಾಗತ್ತೆ ಗೊತ್ತಾ, ಅವರಿಗೆ ದೊಡ್ಡ ರಿವೆಂಜ್ ಕೊಟ್ಟಂಗ ಆಗತ್ತೆ ಅಂಡ್ ಪ್ರತಿ ಸೆಕೆಂಡ್ ನೀವು ನಿಮ್ಮ ಸಮಯದೊಟ್ಟಿಗೆ ಬದುಕ್ದಾಗ ಆಗತ್ತೆ, ನಗ್ನಗ್ತಾ ಬದುಕ್ದಾಗ. ಅಂಡ್ ನಿಮ್ಮನ್ನ ಪ್ರೀತಿ ಮಾಡುವಂತ ವ್ಯಕ್ತಿ, ನಿಮ್ ತಂದೆ ತಾಯಿ, ಅಣ್ಣ ತಮ್ಮಂದ್ರು, ನಿಮಗೆ ಮದ್ವೆ ಆಗಿದ್ರೆ ಮಕ್ಕಳು, ಫ್ಯಾಮಿಲಿ, ಹೆಂಡತಿ, ಇದೆಲ್ಲ ನಿಮ್ಮನ್ನ ಪ್ರೀತಿ ಮಾಡುವಂತ ಒಂದು ಬಳಗ ಇದೆ. ಸೊ ಅವ್ರ ಜೊತೆ ನಗ್ನಗ್ತಾ ಇದ್ದಾಗ ಇಂಥವ್ರನ್ನ ಮಿಸ್ ಮಾಡ್ಕೊಂಡೆ ಅಂತ ಪ್ರತಿ ಕ್ಷಣನೂ ಕೂಡ ಫೀಲ್ ಮಾಡ್ಕೋತಾರೆ. ಸೊ ನಗ್ನಗ್ತಾ ಇರಿ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನೀವೇನೇ ಮಾಡ್ಬೇಕಂದ್ರೆ ನಿಮ್ಮ ಆರೋಗ್ಯ ಮೊದಲನೇ ವಾಹನ. ಈ ಸಕ್ಸಸ್ಸಿಗೆ ಅಥವಾ ನೀವೇನೇ ಮಾಡಿ ಅದಕ್ಕೆ ಮೊದಲನೇದಾಗಿ ನಿಮ್ಮ ಖುಷಿ, ನಿಮ್ಮ ಕಾನ್ಫಿಡೆನ್ಸ್, ಎಲ್ಲದಕ್ಕೂ ನಿಮ್ಮ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ. ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಬಿಕಾಸ್ ಆರೋಗ್ಯ ಇಲ್ಲ ಅಂದ್ರೆ ಏನೂ ಇಲ್ಲ, ರೈಟ್? ಅಂಡ್ ಅದ್ರೊಟ್ಟಿಗೆ ಏನು ಅಂತ ಹೇಳಿದ್ರೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನೀವು ಅವ್ರ ಮುಂದೆ ನೀವು ತೋರಿಸ್ಕೊಳ್ಳುವಂತ ರೀತಿ, ಅದು ತುಂಬಾ ಮುಖ್ಯ ಇರುತ್ತೆ. ಈಗ ಯಾರೋ ನಿಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಮುಂದೆ ನೀವು ಹೆಂಗೆ ಅಂದ್ರೆ ಕೂದಲು ಬಿಟ್ಕೊಂಡು, ಎಲ್ಲೋ ಒಂದ್ ಕಡೆ ಗಡ್ಡ ಬಿಟ್ಕೊಂಡು, ಎಣ್ಣೆ ಹೊಡ್ಕೊಂಡು, ಅಥವಾ ಲೇಡೀಸ್ ಆಗಿದ್ರೆ ಮೂಲೆ ಹತ್ರ ಕೂತ್ಕೊಂಡು ಬರೀ ಅಳ್ತಾ ಇರೋದು, ಬರೀ ಅವತ್ತು ಕಣ್ಣೀರ್ ಹಾಕೊಂಡು ತಳ್ಳಿ, ಆ ತರದ್ ಬೇಡ. ಅವ್ರ ಮುಂದೆ ತುಂಬಾ ಚೆನ್ನಾಗಿ ಬದುಕಿ, ಹೊಟ್ಟೆ ಉರ್ಕೊಬೇಕು. ಯಾಕಾದ್ರೆ ಇವ್ರನ್ನ ಬಿಟ್ಬಿಟ್ಟೆ ನಾನು, ಯಾಕಾದ್ರೆ ಚೀಟ್ ಮಾಡ್ಬಿಟ್ಟೆ ಇವ್ರನ್ನ ಅಂತ ಹೇಳಿ ಹಂಗ್ ಬದುಕ್ಬೇಕು. ಆಕ್ಚುಲಿ ಈಗ ಅವರು ನೀವು ಬೇಡ ಅಂತ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ, ಆ ಬಿಟ್ಟು ಹೋದ್ಮೇಲೆ ಅನ್ಸ್ಬೇಕು ಅವ್ರಿಗೆ, ಬೇಕು ಇವ್ರಿಗೆ, ಈಗ ಬೇಕು ನನಗೆ, ಈಗ ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಿರ್ಬೇಕು. ಹಂಗ್ ಬದುಕಿ. ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಏನೋ ಮೈನಸ್ ಇದ್ದಾಗಲೇ ತಾನೇ ಬಿಟ್ಟು ಹೋಗಿರ್ತಾರೆ. ಸೊ ಈಗ ಅವ್ರಿಗಿನ್ನ ಚೆನ್ನಾಗಿ ನೀವು ಇರ್ಬೇಕಾಗತ್ತೆ. ಅದಕ್ಕೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಸ್ಟ್ರಕ್ಚರ್ ಅಂಡ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಿಮ್ಮ ಕಮ್ಯುನಿಕೇಶನ್ಸ್, ನಿಮ್ಮ ಆರೋಗ್ಯ ಎಲ್ಲ ಮ್ಯಾಟರ್ ಆಗತ್ತೆ. ಅವ್ರು ಬಿಟ್ಟು ಹೋದ್ಮೇಲೆ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಡೆವಲಪ್ಮೆಂಟ್ ಆಗ್ಲಿ. ನೋಡಿ, ಯಾರೋ ನಮ್ಮನ್ನ ಯಾವ್ದೋ ಕಾರಣಕ್ಕೆ, ಇವರ ಹತ್ರ ಹಣ ಇಲ್ಲ, ನೋಡಕ್ ಚೆನ್ನಾಗಿಲ್ಲ, ಗುಣ ಇಲ್ಲ, ಏನೋ ಒಂದು ಕಾರಣಕ್ಕೆ ಬಿಟ್ಟು ಹೋಗಿರ್ತಾರೆ, ರೈಟ್? ಸೊ ನಿಮ್ ಡೆವಲಪ್ಮೆಂಟ್ ಆಗ್ಲಿ. ಅವ್ರು ಯಾವ ಕಾರಣಕ್ಕೆ ಬಿಟ್ಟು ಹೋಗಿದಾರಲ್ಲ ಅದಕ್ಕಿಂತ 10 ಪಟ್ಟು ನೀವು ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಿ. ಈ ಜಗತ್ತಲ್ಲಿ, ಸಮಾಜದಲ್ಲಿ ಎಲ್ಲರೂ ಕೂಡ ಗೆಲ್ಲೋ ಕುದುರೆಗೆ ಬೆಟ್ಟಿಂಗ್ ಮಾಡ್ತಾರೆ. ನೀವು ಶರ್ಟ್ ತಗೊಳಕ್ ಹೋದ್ರೆ ಚೆನ್ನಾಗಿರೋದು ಆಯ್ಕೆ ಮಾಡ್ತೀರಿ, ಒಂದು ಫ್ರೂಟ್ಸ್ ಅಂಗಡಿಗೆ ಹೋದ್ರೆ ಚೆನ್ನಾಗಿರೋದು ಆಯ್ಕೆ ಮಾಡ್ತೀರಿ, ಅಥವಾ ಒಂದು ಹೋಟೆಲ್ಗೆ ಹೋದ್ರೆ ಚೆನ್ನಾಗಿರೋ ತಿಂಡಿನ ತಿಂತೀರಾ ನೀವು. ಇಟ್ ಮೀನ್ಸ್ ವಾಟ್, ನೀವು ಅದಕ್ಕಿಂತ ಚೆನ್ನಾಗಾಗ್ಬೇಕು. ನೀವು ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗಿದ್ದಾರೆ, ಯಾವ್ದೋ ಗುಣದಲ್ಲಾಗಿರ್ಬೋದು, ಯಾವ್ದೋ ಒಂದು ವಿಚಾರದಲ್ಲಿ ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗಿದ್ದಾರೆ ಅಂದ್ಮೇಲೆ ನಿಮ್ಮ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಇನ್ಕಮ್ ಚೆನ್ನಾಗಿರ್ಲಿ. ಇದು ವೆರಿ ಇಂಪಾರ್ಟೆಂಟ್. ಇವತ್ತಿನ ಕಾಲಕ್ಕೆ ಬಾಡಿನಲ್ಲಿ ಬ್ಲಡ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಬದುಕಿಗೆ ದುಡ್ಡೇ ಅಷ್ಟು ಇಂಪಾರ್ಟೆಂಟ್ ಇರೋದು. ಎಷ್ಟೋ ಜನ ಇವತ್ತು ದುಡ್ಡು ನೋಡ್ಕೊಂಡು ಲವ್ ಮಾಡ್ತಾ ಇದ್ದಾರೆ. ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಇವತ್ತು ಟ್ರೂ ಲವ್ ಮಾಡ್ತಿರೋರಿಗೆಲ್ಲ ಇದು ಆಲ್ಮೋಸ್ಟ್ ಒಂದು 70 to 80% ಇವತ್ತು ದುಡ್ಡಿಗೆನೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಹಂಗೂ ಇದ್ದಾರೆ. ಸೊ ದುಡ್ಡಿನ ವಿಚಾರದಲ್ಲೂ ಕೂಡ 15 ದುಡಿತಿರೋ, 20 ದುಡಿತಿರೋ, 30 ಸಾವಿರ ದುಡಿತಿರೋ, ಬಟ್ ದುಡಿರಿ, ಅದನ್ನ ಸೇವ್ ಮಾಡ್ತಾ ಹೋಗಿ. ಆ ವಿಚಾರದಲ್ಲೂ ಕೂಡ ಯಾರ ಮುಂದೆ ಕೈ ಚಾಚಿರ ಸೋಲ್ದಿರಾ, ನೀವು ಚೆನ್ನಾಗಿ ಬದುಕಿ ಬಾಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಹೊಸ ಫ್ರೆಂಡ್ ಸರ್ಕಲ್ ನ ಬಿಲ್ಡ್ ಮಾಡ್ಕೊಳ್ಳಿ. ಹಾಗೆ ನಿಮ್ ನೆಮ್ಮದಿ ಹಾಳು ಮಾಡುವಂತ ಫ್ರೆಂಡ್ ಸರ್ಕಲ್ ಬೇಕಾಗಿಲ್ಲ. ಅವ್ರ ಮುಂದೆ ಖಾಲಿ ಕೂತಿರ್ದಿರಾ, ಸುಮ್ನೆ ಎಲ್ಲೋ ಒಂದ್ ಕಡೆ ಅಳ್ತಾ ಅಥವಾ ಒಬ್ಬಂಟಿ ಏನೋ ನೋಡಿದ್ರೆ ಅಯ್ಯೋ ಹಂಗಿಲ್ಲ, ನೋಡಿದ್ರೆ ವಾವ್ ಏನಪ್ಪಾ ಅನ್ಬೇಕು. ಹಂಗೆ ನೀವು ಹೊಸ ಫ್ರೆಂಡ್ಸು, ಬಿಸಿ ಕೆಲಸ, ಅದ್ರ ಮಧ್ಯೆ ಇರ್ಬೇಕು. ಹಂಗಿದ್ದಾಗ ಅವ್ರ ಹೊಟ್ಟೆ ಒಳಗಡೆ ಖಾರ ಪುಡಿ ಹಾಕ್ದಂಗೆ ಇರತ್ತೆ. ನಿದ್ದೆ ಬರ್ತಾ ಇರಲ್ಲ, ಅಯ್ಯೋ ಇಂಥವ್ರನ್ನ ಬಿಟ್ಬಿಟ್ನಲ್ಲಪ್ಪ, ಚೆನ್ನಾಗಿದ್ರಲ್ಲಪ್ಪ ಅಂತ ಹೇಳಿ. ಸೊ ಅದಕ್ಕೇನೆ ಹಾಗೆ ಬದುಕಬೇಕಾಗತ್ತೆ. ಎಷ್ಟೋ ಜನ ಮಾಡೋ ಮಿಸ್ಟೇಕ್ಸ್ ಏನ್ ಗೊತ್ತಾ, ಬಿಟ್ಟು ಹೋದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾ ಇದ್ದೆ, ಡಿಪ್ರೆಷನ್ ಹೊರಟಿದೀನಿ, ನನ್ ಕೈಲಿ ಆಗ್ತಿಲ್ಲ. ಆ ಪಾಸ್ಟ್ ಅಲ್ಲೇ ಇರ್ತಾರೆ ಅವರು. ಈ ಪ್ರೆಸೆಂಟ್ ಅವ್ರು ಆಲ್ರೆಡಿ ಬಿಟ್ಟು ಹೋಗಿರ್ತಾರೆ, ನಿಮ್ ಲೈಫಲ್ಲಿ ಹಾಳಾಗಿ ಹೋಗಿರುತ್ತೆ, ಅದನ್ನ ನೆನ್ಸ್ಕೊಳ್ತಾನೆ ಇರಲ್ಲ. ಓ ಇಷ್ಟೆಲ್ಲ ಹಾಳಾಗಿದೆಯಲ್ಲ, ಅವರೇ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ಮೇಲೆ ನಾನೇ ತಲೆ ಕೆಡಿಸ್ಕೊಬೇಕು, ಮುಂದೆ ಮೂವ್ ಆನ್ ಆಗೋಣ ಅನ್ನೋ ಒಂದು ರಿಯಲೈಸೇಷನ್ ಎಷ್ಟೋ ಜನ ಬರ್ದಿರಾ ಲೈಫ್ ಹಾಳಾಗುತ್ತೆ ನನ್ನ ಪ್ರಕಾರ. ಸೊ ಸ್ವಲ್ಪ ಹೊತ್ತು ನೋಡ್ಬೇಕು, ಅವ್ರು ತಲೆ ಕೆಡಿಸ್ಕೊಳ್ಳಿಲ್ವಾ ನಮ್ ಬಗ್ಗೆ, ಮುಂದೆ ಮೂವ್ ಆನ್ ಆಗ್ಬೇಕು. ಸ್ನೇಹಿತರೆ, ಏನ್ ಅನಿಸ್ತು ವಿಡಿಯೋ?
ಕಮೆಂಟ್ ಮಾಡಿ, ಫಟಾಫಟ್ ತಗೊಳ್ಳಿ. ಕಮೆಂಟ್ ಸೆಕ್ಷನ್ ಖಾಲಿ ಇದೆ, ಫುಲ್ ತುಂಬಿಸಿ ಕಮೆಂಟ್ ಮುಖಾಂತರ. ಓಕೆ, ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ ಹೊಸಬರಾಗಿದ್ರೆ 21,000 ಹತ್ತತ್ರ ಇದೆ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 25,000 ಆಗ್ಲಿ, 25,000 ಇಂದ 50,000 ಆಗ್ಲಿ, ಈ ಚಾನಲ್ ನ ಗ್ರೋತ್ ಮಾಡಿಸಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ 98,000 ಜನ ಕಂಪ್ಲೀಟ್ ಆಗಿದೆ. ಇನ್ನು 2,000 ಆದ್ರೆ 1 ಲ್ಯಾಕ್ ಆಗತ್ತೆ. ಫೇಸ್ಬುಕ್ ಅಲ್ಲಿ 30,000 ಆಗಿದೆ. ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ತರ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.